ಗೊಂಬೆನ ಇವ್ರು ನೋಡ್ತಾರೆ ಇಲ್ಲಿ. ಏಯ್ ಹೇಳಿ ಅದೇ ಕಂಗ್ ಸುತ್ತ ಬಿಡ್ತಾ ಇದೆಯಾ ಎಲ್ಲಿ ಓಡ್ತಾಳೆ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ಬೆಳಗ್ಗೆನೆ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಏನಪ್ಪ ಅಂತ ಅಂದರೆ ನಿಂತ್ಕೊಳ್ರಲ್ಲ, ಇದು ಮಧ್ಯಾಹ್ನ ಆಯ್ತು ಅಂತ ಅಂದರೆ ಎಲ್ಲೂ ಆಡು ಮೇಯ್ಸೋಕ್ಕೆ ಪ್ಲೇಸ್ ಇಲ್ಲ ಫ್ರೆಂಡ್ಸ್. ನಾಯಿ ಕಾಟ ಬೇರೆ. ನಮ್ಮನೆಯವ್ರಿಗೆ ನೆನ್ನೆಯಿಂದ ಅದನ್ನೇ ಜಗಳ ಮಾಡ್ತಿದ್ದೀನಿ. ಆಡುಗಳಿಗೆ ಮನೆ ಹತ್ರ ಮೇವು ಹೊಂಚಕ್ಕಾಗಲ್ಲ, ಮೇಯಿಸ್ಬಿಟ್ಟು ಹೋಗಿ ಅಂತ ಅಂದ್ಬಿಟ್ಟು ಅದಕ್ಕೆ ಇವತ್ತು ಕೆಲ್ಸಕ್ಕೆ ಹೋಗೋಷ್ಟರೊಳಗೆ ಅಲ್ಲಿ ಮೇಯಿಸ್ಕೊಡ್ತೀನಿ ನಡಿ ಅಂತ ಅಂದ್ಬಿಟ್ಟು ಹೊಂಡಿಸ್ಕೊಂಡಿದ್ದಾರೆ. ಇನ್ನು ನಮ್ಮ ಕಾಫಿನೂ ಆಗಿಲ್ಲ, ತಿಂಡಿನೂ ಅಲ್ಲೇ ಮಾಡಿಕೊಂಡು ನಮ್ ಕೆಂದನ್ನು ಬಿಟ್ಕೊಂಡಿದೀವಿ. ಅವನಿಗೆ ಕೋಳಿ ಮರಿಗಳ ಮೇಲೆ ಚಿಂತೆ. ಅವನಿಗೆ ಕೋಳಿ ಹಿಡಿಯಕ್ಕೆ ಹೋಯ್ತಾವಳೆ. ಅಲ್ಲೇ ಒಂದ್ಸಲಿ ವಾಕಿಂಗ್ ಕರ್ಕೊಂಡು ಹೋಗ್ಬಿಟ್ಟು ಇದ್ ಮಾಡ್ಕೊಂಡ್ಬಿಟ್ಟು ಬಂದಿದ್ದಾರೆ. ಬರ್ರಿ ಎಳ್ಕೊಂಬ ದಾರದಾರನೆ ನೋಡಿ ಇಲ್ಲಿ ಗೊಂಬೆ ಆಲೆ. ಅಯ್ಯೋ ನಮ್ಮ ಅಮ್ಮೆಲ್ಲ ಒತ್ತಂತ ಹೋಯ್ತಾನೆ ಅಂತ ಅಲ್ಲೇ ಹಬ್ಬದ ದಿನ ಆಗೈತಿ ಬಿಟ್ಟು ಮೇಯಿಸಿ ಕಾಲು ಇದೈತದ ಅವ್ರಿಗೆ. ಕುಣಿತಾರ ಹಂಗೆ. ನೋಡಿ ಹೊಸಗಳು ಅಲೆ ಅಲೆ ತಂದು ಕಟ್ ಹಾಕಿದೀನಿ. ಅವ್ರು ಇವತ್ತು ಬರ್ಜಾರಿ ಬ್ಯಾಟಿಂಗ್ ಮೇಯ್ತಾ ಕುಂತಾರೆ. ಅಯ್ಯೋ ಮನೆ ಹತ್ರ ಮೇವೇ ಒಂದ್ಸಲ ಮೇವಿಲ್ಲ ನೋಡಿ, ಇರೋದು ಎಷ್ಟು ಮೇವಲ್ಲಿ ಖಾಲಿ ಆದ್ರೆ ಇದು ಮನೆ ಹತ್ರ ಇವ್ರಿಗೆ ಮೇವೇ ಒಂದ್ಸಲ ಯಾಕೆ ಚೋ ಇವ್ನು ಕರ್ಕೊಂಬಂದಿದ್ರೆ ತಪ್ಪಾಗೋಯ್ತು. ಅಯ್ಯೋ ಅವ್ರು ನೋಡಲ್ಲಿ ಇವನ್ ಮಲ್ಲೆ ಬಿಗ್ದು ಬರ್ಬೇಕಾಯ್ತು ಕಣ್. ನೋಡಿ ಎಲ್ಲ ಕರೆಕ್ಬಿಟ್ಟು ಇದು ಮಾಡಾಕವ್ರೆ. ಮೇಯ್ತಾಗ ಬಿಡ್ತೀಯಾ? ಇವನು ಓಡಾಡ್ತಾನೇನೋ. ಇನ್ನು ಕೊಡ್ದಂಗೆ ಕರ್ಕೊಂಬಂದಾನೆ. ಇಲ್ಲೇ ಕೊಡ್ತೀನಿ ಆಡು ಮೇಯ್ಸು ಅಂತ ಫಸ್ಟ್. ಎಲ್ಲ ಆಡು ಹೊಸ ಎಲ್ಲ ಹೊಸನಂತೆ ಮೇಯ್ದಂಗೆ ಆಯ್ತವೆ ಬಾ. ತಂಪೊತ್ತ ಚೆನ್ನಾಗಿ ಮೇಯ್ಕತ್ತೆ, ಬಿಸಿಲೊತ್ನಲ್ಲಿ ಮೇಯಲ್ಲ. ಅವ್ನು ಕರ್ಕೊಂಡು ಹೋಗ್ಬಿಟ್ಟು ಕಟ್ಟಾಕ್ಬಿಟ್ಟು ಬಾವು ಅವ್ನು ಇಲ್ಲಿ ಆಡುಗಳು ಮೇಯಕ್ಕೆ ಬಿಡಲ್ಲ. ಅವ್ನು ನೋಡಲ್ಲಿ ಓಡಾಡಿಸ್ತಾವನೆ. ನಮ್ಮನೆಯವರು ಒಲೆ ರೆಡಿ ಮಾಡ್ಕೊಡ್ತಾ ಇದ್ದಾರೆ. ಇಲ್ಲೇ ಕಲ್ಗಳು ತಗೊಂಡು ಒಲೆ ರೆಡಿ ಮಾಡ್ತಾವ್ರೆ. ಇಲ್ಲಿ ಮೇವಿದೆ ಫ್ರೆಂಡ್ಸ್. ಖುಷಿ ಆಗುತ್ತೆ ನೋಡು. ಇಲ್ಲಿ ಮೇವಿದೆ. ನಾವೇನು ಗೊತ್ತಾ, ಇಲ್ಲಿ ಕಟ್ಟೆ ಎಲ್ಲ ಅಪಾರ ದಿನ ಆಯಿತು. ಈ ಕುರಿಯರು ಬಂದು ಸೇರ್ಕೊಂಡು ಇಲ್ಲಿ ಮೇವೇ ಬಿಡ್ತಾ ಇಲ್ಲ. ನುಣ್ಣಗೆಲ್ಲ ಮೇಯಿಸ್ಕೊಂಡು ಹೋಯ್ತಾರೆ. ಅದಕ್ಕೆ ಇವತ್ತು ಇಲ್ಲೇ ಬೆಳಗ್ಗೆನೆ ಹೊತ್ತಂತೆ ಎಲ್ಲ ಮೇಯಿಸ್ಕೊಂಡು ಆಡು ಹೊಸ ಎಲ್ಲನೂ ಇಲ್ಲೆಲ್ಲ ಬಿಟ್ಟಾರಲ್ಲೇ, ಇಲ್ಲೆಲ್ಲ ಮೇಯ್ಸಾಕವ್ರೆ. ನಮ್ಮ ಸುಮ್ಮನೆ ಮೇಯ್ತಾವೆ ಹೊಸ್ಗಳೆಲ್ಲವ. ಆಡು ಸುಮ್ಮನೆ ಮೇಯ್ತಾವೆ, ಆಡುಗಳುವೆ ಸುಮ್ಮನೆ ಮೇಯ್ತಾ ಕುಂತ. ಅವರಿಬ್ರು ಆಟ ನೋಡಲ್ಲಿ ಕೆಂದನೆ ಹೋಗ್ತು. ಅವ್ರಿಗೆಲ್ಲ ಕರ್ಕೊಂಬಂದಾಗ ಆಯ್ತು ಇವತ್ತ. ನಮ್ಮ ಗೊಂಬೆ ಸೇರ್ಕೊಂಡಳೆ. ಬೀಳಲ್ಲ ತಾನೆ, ಬಿಗಿಯಾಗೈತೆ ತಾನೆ ಒಲೆ. ನೋಡೋಸಲಿ ಫಸ್ಟ್ ಊರೇ ಹಚ್ಚಮ್ಮ. ನಿಂದು ಒಳ್ಳೆ ಪ್ಲಾನ್. ಹಿಂಗೆ ಆಡು ಮೇದಂಗೆ ಹೋಯ್ತವೆ. ಇಲ್ಲೇ ಕಾಪಿ ಕೊಡೋಣ ಅಂತ ಗೊತ್ತಂತೆ ಕರ್ಕೊಂಬಂದಿದ್ಯಲ್ಲ. ಇಲ್ಲೇ ಆಮೇಲೆ ಏನಂದ್ರೆ ಇದು ಮನೆ ಹತ್ರ ಇವಕ್ಕೆ ಮೇವೇ ಉಂಚಾಕ್ ಆಗ್ತಾ ಇಲ್ಲ. ಎಷ್ಟು ಅಂತ ಹುಲ್ಕಿಳನ ನನ್ ಸಂದುವೆ. ಏನೋ ಒಬ್ಬೊಬ್ರು ಕೋಟ ಹಾಕಿ 20 ಹೋದ್ರು ಬಡ್ಕೊಳ್ಳೋದ. ಇವು ಅದ್ ರೂಢಿ ಮಾಡಿರೋದಂಗ ಕಣ. ನಾವು ಏನ್ ಗೊತ್ತಾ, ಅವ್ರ ಮುಂದ್ಗಡೆ ಮೇವ್ ಖಾಲಿ ಆಗಿದ ತಕ್ಷಣ ಬಡ್ಕತಾರೆ ಸಂದುವೆ. ನಾನು ಎಷ್ಟು ಹುಲ್ ಕುಯ್ಯನ ಇದು ಅವು ಖಾಲಿ ಆಗಿದ ತಕ್ಷಣ ಹುಲ್ ಕುಯ್ತಾನೆ ಇರ್ಬೇಕು. ಅದಕ್ಕೆ ಇವತ್ತು ಹೆಂಗೋ ತಂಪತ್ತ ಒಂಚೂರು ಮೇಯ್ಕೊಂಡು ಹಾಕಿದೀವಿ. ದಾರೆ ಕಲ್ಲು. ನಾವು ಚಿಕ್ಕ ವಯಸ್ಸಲ್ಲೆಲ್ಲ ಇಲ್ಲೇ ನಮ್ಮ ತಾತರೆಲ್ಲ ಹುಲ್ಲು ಹೊಡ್ತಾ ಇದ್ದಿದ್ದು. ಇಲ್ಲೇ ಹುಲ್ಲು ಹರಿಯರು ಇಲ್ಲೇನೆ. ಹುಲ್ಲು ಮೆದೆ ಹಾಕತ್ತಿದ್ರು ಇಲ್ಲಿ. ಮೆದೆ ಹಾಕೊಂಡು ಇಲ್ಲೇ ಇಲ್ಲಿ ಮೆದೆ ಮಾಡ್ತಿದ್ರು. ಹುಲ್ಲು ಹರಿಯವರು ಇಲ್ಲಿ. ಅವಾಗೆಲ್ಲ ಇಲ್ಲೇ ಕಾಲ್ದಾರ ಹಿಂಗೆ ಬಂದ್ಬಿಟ್ಟು ನಡ್ಕೊಂಡೆ ಬಂದ್ಬಿಡುವಾಗ. ಈಗ ಹಂಗಾಸ್ ಬಳಸ್ಕೊಂಡು ರೋಡಲ್ಲಿ ಹಾಸ್ಬತ್ತಿ ಈ ಥರ. ಕಾಫಿ ಹಿಡಿದ ಸೇಫ್ಟಿ ಕವರಲ್ಲೇ ತಗೊಂಬಂದಿದ್ಯಾ? ಇವತ್ತು ನಿನಗೂ ಕಾಫಿನೇ, ನಿಮ್ಗೆ ಹಾಲಿಲ್ಲ ಇವತ್ತು. ಯಾವುದೋ ಒಂದು ಕೂಡ ಜಲ್ದಿ. ಇಲ್ಲಿಗೆ ಹಾಲು ಕಾಫಿ ಎಲ್ಲ ಒಟ್ಟಿಗೆ ಇದು ಮಾಡ್ಬೇಕಾಯ್ತದೆ ಅಂತ ಅಂದ್ಬಿಟ್ಟು ಅದಕ್ಕೆ ಇವ್ರಿಗೂ ಕಾಫಿನೇ ಇವತ್ತು. ತಿಂಡಿ ಇಲ್ಲಿಗೆ ತಗೊಂಬಂದಿದ್ಯಾ? ನಾನು ತಿಂಡಿನೂ ಇಲ್ಲೇನೆ ಇವತ್ತು. ಇಲ್ಲೇ ತಿಂಡಿ ತಿನ್ಕೊಂಡು ಆಡು ದನ ಎಲ್ಲ ಮೇಯಿಸ್ಕೊಂಡು ಬಂದಕ್ಕೆ ಹೋಗೋದು. ಅಲ್ಲಿ ನೋಡಿ ಆಡು ಹಸ್ಗಳೆಲ್ಲ ಒಂದು ತಂಪೋದಲ್ಲ ಕಟಾಯ್ಕೊಂಡ್ರೆ
ಫೋನ್ ಮಾಡಿದಾಗಲ್ಲ ಅಯ್ಯೋ ಹೊಸ ಬಿಟ್ಟೋಗಿದೆ ಯಾರು ಬಿಟ್ಟೋಗಿದೆ ಅಲ್ಲಿಂದ ಓಡ್ ಬರ್ಬೇಕು ಆ ಥರ ಮಾಡ್ಬಿಡ್ತಾಳೆ. ಕಾಫ್ ಸೀದಾ ಶ್ವಾಸು ನನ್ನ ಗಂಡ ಕಾಪಿಲ್ಲ ಸೀದೋಯ್ತು. ಎಲ್ಲಿ ಸೀದೋಗ್ಬಿಡುತ್ತೆ. ಎಂಥರ ಬೆಳಗ್ಗೆ ಹೊತ್ತಂತ ಹಿಂಗೆ ಎತ್ಕೊಂಡು ಕಟ್ಟಾಕು ಆಮೇಲೆ ಸುಮ್ಮನೆ ಇದು ಮಾಡ್ತೀಯಲ್ಲ. ಅಲ್ಲ ನಮ್ಮನೆಯವ್ರಿಗೆ ಏನು ಅವರು ಅಲ್ಲಿ ಹೋಗಿ ಒಂದು ಕೆಲಸ ಮಾಡ್ತಾರೆ, ನಮಗೆ ಮನೇಲಿ ಎಷ್ಟು ಕೆಲಸ ಇರುತ್ತೆ. ಅವು ನೋಡಿದರೆ ಅವು ನಮ್ಮನೆ ಅಂತೂ ಅಕ್ಕಪಕ್ಕದರವು ಸೌಂಡೇ ಮಾಡಲ್ಲ, ಒಳಗಿದ್ದೀವಿ ಇನ್ನು ಸೈಲೆಂಟಾಗಿರ್ತಾವೆ. ನಮ್ಮನೆ ಹಂಗಲ್ಲ, ಯಮ್ಮ ಯಮ್ಮ ಅಂತ ಬಡ್ಕೊತಾ ಇರ್ತವೆ. ಇವ್ರಿಗೆ ಹೇಳಂಗೇ ಇಲ್ಲ ಹಿಂಗೆ ಆಡ್ತವೆ ಅಂತವ. ಅಲ್ಲ ಕೆಲಸಕ್ಕೆ ಹೋಯ್ತಕ್ಕೆ ಹೋಗ್ಬಿಟ್ಟು ಹಸ ಹುಲ್ ತಂದಿದ್ದಾನೆ ಅದು ಒಟ್ಟಲ್ಲಿ ಡೈಲಿ ಹಿಂಗೆ ಮೇಯಿಸ್ಕೊಡ್ಬೇಕಪ್ಪ ನಿಂಗೆ. ಅದಕ್ಕೆ ಹೇಳೋದು ಕಣಪ್ಪ, ಸುಮ್ಮನೆ ನಾನು ಇವೆಲ್ಲ ಮಾರಾಕ್ಬಿಡು, ನಾನು ಏನಾರು ಆ ಕಡೆ ಕೆಲಸ ಸೇರ್ಕೊಂಬಿಡ್ತೀನಿ. ಯಾವ್ದಾರು ಒಂದು ಹೋಗಿ ಹಂಗೆ ಕೆಲಸಕ್ಕೆ ಬರುವ ಯಾವ್ದಾರು ಒಂದು ಬಟ್ಟೆ ಕೂಲಿ ಮಾಡ್ತೀನಿ ಅಂದ್ರೆ ಯಾರು ಬೇಕಾದ್ರೂ ಕರೀತಾರೆ. ಇಲ್ಲಾಂದ್ರೆ ಇಲ್ಲೇ ಊರೊಳಗೆ ಕೆಲ್ಸಕ್ಕೆ ಹೋಗ್ತೀನಿ, ಹೆಂಗೋ ಕೂಲಿ ಕೊಡ್ತಾರೆ. ಹೆಂಗೋ ಬೆಳಗ್ಗೆ ತಿಂಡಿ ಕೊಡ್ತಾರೆ, ಮಧ್ಯಾಹ್ನ ಊಟ ಕೊಡ್ತಾರೆ, ಕಾಫಿ ಕೊಡ್ತಾರೆ. ಆರಾಮಾಗಿ ಇಲ್ಲೇ ಏನೇನಾರು ತರಕಾರಿ ಏನಾರು ಬಿಡ್ಸಕ್ಕೆ ಹೋಗ್ತೀನಿ. ಎಲ್ಲ ಕೊಡ್ತಾರೆ. ನಾನು ಸದ್ಯಕ್ಕೆ ಕಾಫಿ ಕೊಟ್ರಿ, ನೀನು ಹೋಗು ಮಾರಾಕು ಎಲ್ಲನೂ ತಗೊಳ್ಳಿ ಕಾಫಿ. ಸಕ್ಕರೆ ಎಲ್ಲ ಕರೆಕ್ಟಾಗಿ ತಂದಿದ್ದೀನಿ ಕಾಫಿಗೆ, ಕರೆಕ್ಟಾಗೈತೆ. ಚೆನ್ನಾಗೈತೆ ಕಾಫಿ. ಸಕ್ಕರೆ ಕಾಪುಡಿ ಎಲ್ಲ ಪರ್ಫೆಕ್ಟಾಗೈತೆ, ಕರೆಕ್ಟಾಗಿ ಎಷ್ಟೆಷ್ಟು ಬೇಕು ಅಷ್ಟೇ ತಗೊಂಬಂದು ಬಂದಿದ್ದೀನಿ. ಅಲ್ಲಿ ಈಸ್ಲಿಂದ ನೋಡಲೇ ಇಲ್ಲ, ಅವತ್ತೊಂದು ಮನೆ ತಿನ್ಕೊಂಬಂದಿದ್ದು. ಈಸ್ಲಂಡ್ ಚೆನ್ನಾಗಿಲ್ಲ ಸುಂದರು. ಅದೇನಪ್ಪ ತಿಳಿದ ಸಣ್ಣ ಈಸ್ಲೆಣ್ಣಲ್ಲಿ ಇನ್ನೂ ಹೆಂಗಿರುತ್ತೆ. ಅಯ್ಯೋ ಒಂದೊಂದು ಮಂದೆ ಎಷ್ಟು ಖರ್ಜೂರು ಇದ್ದಂಗೆ ಇರ್ತವೆ. ಒಂದೊಂದು ಮರದಲ್ಲಿ ಮಾತು ತೋರಿಸ್ತಾನೆ. ಓವರು ನನ್ನ ಗಂಡ ಸಣ್ಣ ಕೊಡ್ಬೇಕಾಯ್ತದಲ್ಲ ಅಂತ ಸೋಂಬೇರಿತಾನೆ. ಸುಮ್ಮನೆ ಪಾಪ ಮಾತಾಡ್ಕೊಂಡು ಸುಮ್ಮನೆ ವೇಸ್ಟ್ ಮಾಡ್ತೀನಿ. ಹೊಸ ಒಂದು ಅರ್ಧ ಗುಣೇನೋ ವೇಸ್ಟ್ ಆಗೋಣಪ್ಪ. ಯಾರು ವೇಸ್ಟ್ ಮಾಡಿದ್ದು? ಆಡು ಪಡೆ ತಿನ್ಕೊಂಡ್ಬಲ್ಲ. ಅದು ಲಾಸ್ಟಿಗೆ ಸ್ವಲ್ಪ ಹಣ್ಣಾಗಲಿಲ್ಲ ಅವು. ಅಲ್ಲಾದ್ರೆ ಪಾಪ ఎవరు ಹತ್ತು ಪಕ್ಷಿ ಒಳಗಾರ ತಿನ್ಕತ್ತ. ಫ್ರೆಂಡ್ಸ್ ಬನ್ನಿ ಕಾಫಿ ಕುಡೀರಿ. ಎಷ್ಟು ಗಂಟೆ ಆಯ್ತು ಗೊತ್ತಲ್ಲ? 6:30 ಹೋಗಿ ಭಾಳ ಬುದ್ಧಿವಂತೆ. ಈತ ಕಾಫಿ ಕೊಟ್ಟಾಗ ಹೋಗ್ಬೇಕು. ಆಡು ಕುರಿ ಎಲ್ಲ ಆಳೆ ಚೆನ್ನಾಗಿ ಮೇಯ್ತಾವೆ ನೋಡಿ. ಸುಮ್ಮನೆ ಮನೆ ಹತ್ರ ಇವಾಗ ಕಾಫಿ ತಿಂಡಿ ಮಾಡ್ಕೊಂಡು ಕುತ್ಕೋಬೇಕಾಗಿತ್ತಾ? ಇಲ್ಲೆಲ್ಲ ನೋಡಿ ಆಡು ಹೊಸ ಎಲ್ಲ ಹೊಟ್ಟೆ ಮೇಯ್ತಾವೆ, ಎಲ್ಲ ಮೇಯ್ತಾವೆ. ನಮ್ಮದು ಇಲ್ಲೇ ಕಾಫಿ ಟೀ. ಸರಿ ಇನ್ನೇನಪ್ಪ ನಿನಗೆ? ಈಗ ನಾನು ನಿನಗೆ ಫೋನ್ ಮಾಡಿದಾಗ ಆಡು ಬಡ್ಕತ್ತ ಹೊಸ ಬಡ್ಕತ್ತ ಅಂತ ಹೇಳ್ಬಾರ್ದಲ್ಲ. ಮಾರಾಕು ನಾನು ಕೆಲ್ಸಕ್ಕೆ ಹೋಗ್ತೀನಿ ಆರಾಮಾಗಿ ಟೌನ್ ಕಡೆ. ಸಿಟಿ ಕಡೆ ನಾನು ಕೆಲ್ಸಕ್ಕೆ ಹೋಗ್ತೀನಿ. ನೋಡಲ್ಲಿ ಜಾವಳಿಗೆ ತಂದಿದ್ರೆ ಅಲ್ಲಿ ಮೇಲ್ಗಡೆ ಬಳ್ಳಿ ಆಯ್ತಲ್ಲ, ಅಲ್ಲಿ ಮೇಲ್ಗಡೆ ಒಬ್ಬೈತ್ ನೋಡು. ಅದು ಆಡು ಎಷ್ಟು ಜನ ತಿಂತೆ ಗೊತ್ತಾ? ನಮ್ಮಪ್ಪ ಆಡಿನ ತಕ್ಕ ಹೋದಾಗ ಅಂತ ಬಳ್ಳಿ ಸೆಣಿಯೋದು. ಪಾಪ ಲಾರೆಕಲ್ ಐತ ಅದು ಎಂತದ್ದು ಹೇಳು? ಅದ್ರ ಆಗಿ ಅರೆಯವರು ನಮ್ಮ ತಾತರು. ನೋಡಿದ್ದೇನು? ಸಣ್ಣ ಹುಡುಗಿಲ್ ನಾನು ಓದಿರೋದು 4ನೇ ಕ್ಲಾಸ್ವರೆಗೂ ಇದೇ ಊರಲ್ಲಿ ಓದಿದ್ದೀನಿ. ನನ್ನನ್ನೇ ಕೇಳ್ತೀಯಲ್ಲ. 4ನೇ ಕ್ಲಾಸ್ ಇಲ್ಲೇ ಓದಿದ್ದು. 4ನೇ ಕ್ಲಾಸ್ವರೆಗೂ ನಾನು ಇಲ್ಲೇ ಸ್ಕೂಲಿಗೆ ಹೋಗಿದ್ದು ನಿಮ್ಮೂರಲ್ಲೇ. ಆ ಕಲ್ಲು ಮೊದ್ಲು ಅವಾಗ ಇದು ಮಾಡ್ಕೊಂಡು ಅರಕಲ್ಲು ಅದ್ರ ಮೇಲೆ ನಾವು ಕುತ್ಕೊಂಡು ಆಟ ಆಡಿವು. ನಾವಂತೂ ಬಿಡಲಿ. ಇಲ್ಲ ಐತಲ್ಲ, ಇಲ್ಲಿ ಗುಂಡಿ ಐತಲ್ಲ, ಇಲ್ಲಿ ತೋರ್ಸಿ ಕಡೆ ಇಲ್ಲ ಅಲ್ಲಿ ಗುಂಡಿ ಐತಲ್ಲ. ನಾವೇ ಅವತ್ತೇ ನೀರ್ ಬಿಟ್ಟಿದ್ವಲ್ಲ ಅವತ್ತು. ಅಲ್ಲಿ ಏನ್ ಗೊತ್ತಾ, ಅಲ್ಲಿ ಕಪ್ಪೆ ಗೊದ್ದ ಅಂತ ಇರೋ ನೀರು ತುಂಬ್ಕೊಳ್ಳೋದು. ಅದ್ರೊಳಗೆ ಮೀನ್ ತರ ನಾನು ಮೀನು ಅಂತ ಹಿಡ್ಕೊಂಡು ಆಟ ಆಡಿವಿ. ಕಪ್ಪೆ ಗೊದ್ದ ಹಿಡ್ಕೊಂಡು ವಾಟರ್ ಕೆರೆಗಳು ತುಂಬ್ಕೊಂಡು ಟಫ್ ಇದು. ಕೊಲ್ಲಿದ್ದು ನಾನು ಚೂಡ್ತಾರ ನಾವು ಅಳ್ಳಾಡ್ಸೋಕ್ಕೆ ಆಗಲ್ವಲ್ಲ ಹೇಳಿದ. ಅದು ದನ ಹಿಡ್ಕೊಂಡು ಹೆಂಗೆ ಎಳಿಯವು ಅಂತ ಇದರಲ್ಲೇ ರಾಗಿ ಎಲ್ಲ ಇದು ಮಾಡೋರು. ಬೊಂಬೆ ಏನು ಮಾಡ್ತಿದ್ದಿ ಮತ್ತೆ? ಇದು ನೆನ್ನೆ ಮಾಡಿದ್ರೆ ಆ ಥರ ಮಾಡ್ತೀಯಾ? ನೆನ್ನೆ ಪಾಲಕ್ ಸೊಪ್ಪು ತಂದಿದ್ರಲ್ಲ ಫ್ರೆಂಡ್ಸ್, ಅದು ಸ್ವಲ್ಪ ಮಿಕ್ಸ್ ಇದ್ದೆ. ಅದಕ್ಕೆ ಇವತ್ತು ಪಾಲಕ್ ಸೊಪ್ಪು ಹಾಕ್ಬಿಟ್ಟು ಮಶ್ರೂಮ್ ತೊಗೊಂಬಂದಿದ್ದೀನಿ. ನೋಡಿ ಮಶ್ರೂಮ್ ಅವೇ, ಏನಾರು ಒಂದು ಅದರಿಂದ ರೆಸಿಪಿ ಮಾಡೋಣ ಅಂತ ಅಂದ್ಬಿಟ್ಟು ಬಂದಿದ್ದೀನಿ. ಇನ್ನೇನು ಮನೆ ಹತ್ರಕ್ಕೆ ಈಗಲೇ ಹೋಗಲ್ಲ ಸದ್ಯಕ್ಕೆ. ಮನೆ ಹತ್ರಕ್ಕೆ ಹೋಗೋದು ಲೇಟ್, ಎಲ್ಲ ಮೇಯಿಸ್ಕೊಂಡೇ ಹೋಗ್ಬೇಕಂತ ಇವತ್ತು ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಪಾಲಕ್ ಸೊಪ್ಪು ಕಟ್ ಮಾಡಿಬಿಟ್ಟು ಮಸಾಲೆ ಎಲ್ಲ ರುಬ್ಬೋದೇನಿಲ್ಲ, ಮತ್ತೆ ಮಂತಕ್ಕೆ ಹೋಗೋ ಸೀನೆಲ್ಲ ಇಲ್ಲ ಫ್ರೆಂಡ್ಸ್ ಹಾಗೆಯೇ ನಿಮ್ಮ ಸಪೋರ್ಟಿಂದ ಇವಾಗ ಒಂದು 5,000 ಸಬ್ಸ್ಕ್ರೈಬರ್ ಬಂದಿದ್ದಾರೆ. ಪ್ಲೀಸ್ ದಯವಿಟ್ಟು ಸಪೋರ್ಟ್ ಮಾಡಿ. ಇನ್ನೂ ಮುಖ್ಯ 5,000 ಇದ್ದರು 10,000 ಆಗಲಿ ಅಂತ ಅಂದ್ಬಿಟ್ಟು ಬೇಡ್ಕೊಳ್ತೀನಿ. ಪ್ಲೀಸ್ ಈ ಒಳ್ಳೆ ಹುಡುಗಿನೂ ಸಪೋರ್ಟ್ ಮಾಡಿ ಬೆಳೆಸಿ ಫ್ರೆಂಡ್ಸ್. ಸರ್ ಮಷಿನ್ ಇಟ್ಕೊಂಡಿದ್ದೀರಿ, ಇದು ಮೇಲ್ಗಡೆ ಸಿಪ್ಪೆನೂ ತೆಗಿತೀಯಾ? ಸಿಪ್ಪೆ ಕೆಲವರು ತೆಗಿತಾರೆ, ಕೆಲವರು ತೆಗಿಯಲ್ಲ. ಚೂರು ಸಣ್ಣದಾಗ ಕಟ್ ಮಾಡು.
ನಾನಂತೂ ಮಾಡ್ತಾನೆ ಇರ್ತೀನಿ ಯಾವಾಗ್ಲೂ. ಆದ್ರೆ ಸಿಪ್ಪೆ ತೆಗಿಯಲ್ಲ. ಯಾರೊಬ್ರು ಇದ್ರಲ್ಲಿ ಏನು ಸಿಪ್ಪೆ ಇರುತ್ತೆ ಅಂತ ಹಿಂಗೆ ಮೇಲ್ಗಡೆ ಸ್ಕಿನ್ ಇರುತ್ತಲ್ಲ ಅದನ್ನ ತೆಗಿ. ಇಲ್ಲ ಕಣ ನೋಡಿಲ್ಲಿ, ಇದೇನು ಈರುಳ್ಳಿ ಎಲ್ಲ ತೆಗಿಯಕ್ಕೆ. ಇಲ್ಲಿ ನೋಡಿಲ್ಲಿ ಬತ್ತಾನೆ ಇಲ್ಲ ಸ್ಕಿನ್ ಇದು. ಹಂಗಲ್ಲ ಯಪ್ಪ, ನೀನೇನು ಸ್ಕಿನ್ ತೆಗಿಬಿಡ, ಕ್ಲೀನಾಗಿ ತೊಳೆದಾಕಿರಿ ಸಾಕಪ್ಪ. ರೋಡ್ ಸೈಡ್ ಇರ್ತಕ್ಕಂತಾನೆ. ಕೆಲವರು ನಾನು ಈ ಥರ ಅಡುಗೆ ಮಾಡೋದಕ್ಕೆ ತುಂಬ ಜನ ಆಡ್ಕೊಳ್ತಾರೆ ಅಂತ ಫ್ರೆಂಡ್ಸ್. ಮನೇಲಿ ಗ್ಯಾಸ್ ಇಲ್ವಾ, ಅವ್ರ ಮನೆಗೇನು ಗ್ಯಾಸ್ ಕತ್ತಿಲ್ವಾ, ಇದು ಈಚೆ ಒಲೆಲೆಲ್ಲ ಅಡುಗೆ ಮಾಡೋದು, ಈಚೆಲ್ಲ ಅಡುಗೆ ಮಾಡೋದು ಅಂತ ಅಂದ್ಬಿಟ್ಟು ತುಂಬ ಜನ ಆಡ್ಕೊಳ್ತಾರಂತೆ. ನಮ್ಮೂರಲ್ಲೂ ಅಂದರೆ ಬೇರೆಯವ್ರಂತ ಹೇಳ್ತಿಲ್ಲ, ನಮ್ಮೂರವರು ತುಂಬ ಜನ ಆಡ್ಕೊಳ್ತಾರಂತೆ. ನಮ್ಮಿಷ್ಟ, ನಾವು ತಿನ್ನೋ ಊಟ ನಾವೆಲ್ಲರೂ ಮಾಡ್ಕೊಂಡು ತಿಂತೀವಿ. ಅದೇನೋ ಅಂತಾರಲ್ಲ, ಫಸ್ಟೇ ನೋಟ ಪರರಿಚ್ಛೆ, ಊಟ ತಮ್ಮಿಚ್ಛೆ, ನೋಟ ಪರರಿಚ್ಛೆ ಅಂತ ಅಂದ್ಬಿಟ್ಟು ಬೇರೆಯವ್ರಿಗೋಸ್ಕರ ಬದುಕೋದಕ್ಕಾಗಲ್ಲ ನಾವು. ನಮಗೇನು ಇಷ್ಟ ಬರುತ್ತೆ ಆ ಥರ ನಾವು ಬದುಕಬೇಕು. ನನಗೆ ಈ ಥರ ಇಷ್ಟ. ಈ ಥರ ಎಲ್ಲ ಹೊರಗಡೆ ಅಡುಗೆ ಮಾಡ್ಕೊಂಡು ಊಟ ಮಾಡೋದು, ಮತ್ತು ಒಲೆಯಲ್ಲಿ ಅಡುಗೆ ಮಾಡ್ಕೊಂಡು ಊಟ ಮಾಡೋದು, ಇದೆಲ್ಲ ನನಗಿಷ್ಟ. ಅವ್ರಿಗೆ ಇಷ್ಟ ಇಲ್ಲ ಅಂತ ಅಂದರೆ ಅವ್ರಿಗೋಸ್ಕರ ನಾವು ಬದುಕೋದಕ್ಕಾಗಲ್ಲ. ನನಗೇನು ಇಷ್ಟ, ನಾನು ಯಾವ ಥರ ಇದ್ದೀನಿ ಅದನ್ನು ಮಾತ್ರ ನಾನು ಇದ್ರಲ್ಲಿ ತೋರಿಸ್ತಾ ಇದ್ದೀನಿ. ನಮ್ಮ ಮನೇಲೂ ಗ್ಯಾಸ್ ಇದೆ, ಗ್ಯಾಸ್ ಇಲ್ಲ ಅಂತ ಏನಿಲ್ಲ, ಬಟ್ ನನಗೆ ಇಷ್ಟ ಆಗಲ್ಲ ಅಷ್ಟೇ. ನನಗೆ ಯಾವ ಥರ ಇಷ್ಟ ಆಗುತ್ತೆ ಆ ರೀತಿ ಮಾಡ್ತೀನಿ. ಪ್ಲೀಸ್ ನನ್ನನ್ನು ಈ ಥರನೇ ಇಷ್ಟಪಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ದಯವಿಟ್ಟು ಸಪೋರ್ಟ್ ಮಾಡಿ. ನಾನು ಇದೇ ಥರ ಇರೋಕ್ಕೆ ಇಷ್ಟಪಡ್ತೀನಿ. ನಾನು ಎಲ್ಲ ಈಗ ಒಳಗಡೆ ನಾನು ಫ್ಯಾಷನಾಗಿ ತೋರಿಸೋದು ಆ ಥರ ಎಲ್ಲ ನನಗೆ ಇಷ್ಟನೇ ಆಗಲ್ಲ. ತೋರಿಸಿದ್ರೆ ನಾನು ಈಗ ಫ್ಯಾಷನಾಗೆ ತೋರಿಸ್ಬೋದು, ಆದರೆ ಬಟ್ ನನಗೆ ಆ ಥರ ಇಷ್ಟ ಇಲ್ಲ. ನಾನು ಹಳ್ಳಿ ಹುಡುಗಿ, ನಾನು ಹಳ್ಳಿಲಿ ಯಾವ ಥರ ಇರ್ತೀನಿ ಆ ಥರನೇ ತೋರಿಸೋದಕ್ಕೆ ಇಷ್ಟ. ದಯವಿಟ್ಟು ನನಗೆ ಈ ರೀತಿಯೇ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನಿಮ್ಮ ಸಪೋರ್ಟು ನನಗೆ ತುಂಬಾ ಮುಖ್ಯ. ಎಲ್ಲಿ ಹೋಯ್ತಪ್ಪ, ಫಸ್ಟೆಲ್ಲ ಚೆನ್ನಾಗಿ ಹೋಯ್ತು, ಇವಾಗ ಹೊರಟೆ ಹೋಯ್ತು ಮಳೆ. ಇವೆಲ್ಲ ಮಣ್ಣೆಲ್ಲ ಬಾಚಿಬಿಡ್ತಾರೆ, ನಾಳೆ ನೀರು ಉಯ್ಬೇಕು. ಇವತ್ತೇನಾದ್ರು ಮಳೆ ಉಯ್ಲಿಲ್ಲ ಅಂದರೆ ನಾಳೆ ಪಕ್ಕ ನೀರು ತಂದು ಉಯ್ಬೇಕು. ಡೈಲಿ ಉಯ್ಯೋದು ಅನ್ಕೋತೀವಿ, ಹಿಂಗೆ ಮಳೆ ಮೋಡ ಆಗುತ್ತಲ್ಲ. ನಾವು ಬೇಸಿಗೆ ಬಂದಾಗ್ಲಿಂದ ಆಲ್ರೆಡಿ ಎಷ್ಟು ಸಲ ಅಲ್ಲೇ ತುಂಬ ಸಲ ಊದಿದ್ದೀವಿ. ಬಟ್ ಈಗ ಮಳೆ ಸ್ಟಾರ್ಟ್ ಆಗಿತ್ತಲ್ಲ ಅವಾಗ್ಲಿಂದ ಉಯ್ಲಿಲ್ಲ. ಈ ಕಡೆ ಒಂದು ಕಟ್ಟೆ ಎಲ್ಲ ತುಂಬಿತ್ತು, ನಾವು ಅವತ್ತು ಅಲ್ಲಿ ಪಾತ್ರೆ ಎಲ್ಲ ವಾಶ್ ಮಾಡಿ. ಕಟ್ಟೆಲಿ ಸುಮಾರಾಗಿ ನೀರಿದ್ದಾವೆ, ಆದ್ರೆ ಇಲ್ಲಿ ಬರೋಕೆ ಸ್ವಲ್ಪ ನೀರು ಬೇಕು ಅನ್ಸುತ್ತೆ. ಏನು ಮಾಡೋದು, ಒಂದು ಉಯ್ಬೇಕು ನೀರು. ನಮ್ಮ ಕಡೆ ಇನ್ನೇನು ಮಶ್ರೂಮ್ ಸ್ಟಾರ್ಟ್ ಆಯ್ತವೆ. ಇನ್ನು ಮಳೆ ಈಗ ನೆಕ್ಸ್ಟ್ ಉಯ್ತದಲ್ಲ, ಮಳೆಗೆ ಸ್ಟಾರ್ಟ್ ಆಯ್ತವೆ. ಅಣಬೆ, ಅಣಬೆ, ಅಯ್ಯೋ ಅಣಬೆ, ಬೇರೆ ಅಣಬೆ ಎಲ್ಲ ಒಸಿ. ಅಯ್ಯೋ ಫ್ರೆಂಡ್ಸ್, ನಮ್ಮ ಕಡೆ ಒಂದು ಇಲ್ಲಿ ನಮ್ಮ ದುಡ್ಡು ಕೊಡ್ತೇನೆ ತಿಂತಾ ಇದೀವಿ. ಇವಾಗ ತಿಂತೀವಿ ಅಂದ್ರೆ ನಾವು ತಿಂತಾನೆ ಇರ್ತೀವಿ. ನಾವು ಅಂಗಡಿಲಾರು ತಗೊಂಬಂದು ತಿಂತಾನೆ ಇರ್ತೀವಿ ಮಶ್ರೂಮು. ಏನು ಗೊತ್ತಾ, ಈ ಮಳೆ ಉಯ್ಯುತ್ತಲ್ಲ ಅದಕ್ಕೆ ಎದ್ದು ಬಿಡ್ತವೆ ಮಳೆ. ಸೊ ಆದ್ರೆ ಇಲ್ಲಿ ನಮ್ಮ ಗುಚ್ಚಿಕಾಯಿ ಸಿಗ್ತಾವಲ್ಲ, ಅವು ಟೇಸ್ಟ್ ಇವು ಬರಲ್ಲ. ಅವು ಟೇಸ್ಟ್ ಸಖತ್ತು, ಅವು ಟೇಸ್ಟ್. ಅದರಲ್ಲಿ ಸಾರು ಮಾಡಕ್ ಒಳ್ಳೆ ಸಖತ್ತಾಗಿರುತ್ತೆ ಸಾರು. ನಾನಂತೂ ಸಾರು, ಬಿರಿಯಾನಿ, ಅಣಬೆ ಸೀಸನಲ್ಲಿ ನನ್ನ ಇದು ಏನು ತರಕಾರಿನೇ ತರಿಸಲ್ಲ ಮನೇಲಿ. ಡೈಲಿ ನನಗೆ ಸಿಗ್ತಾನೆ ಇರ್ತವೆ. ಡೈಲಿ ಒಂದು 4-5 ಅಣಬೆನಾರು ಸಿಗ್ತವೆ. ಅದರಲ್ಲೇ ಬಜ್ಜಿ ಮಾಡೋದು, ಸಾಂಬಾರು ಮಾಡೋದು, ಈ ಥರ ಮಾಡ್ತಾ ಇರ್ತೀನಿ. ಫ್ರೆಂಡ್ಸ್, ಎಣ್ಣೆ ಹಾಕಿದ್ದೀನಿ. ಸಿಂಪಲ್ಲಾಗಿ ಪಾಲಕ್ ಮಶ್ರೂಮ್ ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ನಾನು ತೋರಿಸ್ಕೊಡ್ತೀನಿ. ಅಂದರೆ ಎಲ್ಲ ಥರನೂ ಮಾಡುವ, ಅಂದರೆ ಮಸಾಲೆ ರುಬ್ಬಿ ಮಾಡ್ತಾರೆ. ನಾನಿವಾಗ ದೂರದಲ್ಲಿ ಬಂದಿರೋದು ತರ್ಕು ಮಸಾಲೆ ರುಬ್ಕೊಂಬರೋದಕ್ಕೆ ಮಂಟಕ್ಕೆ ಹೋಗೋಕ್ಕಾಗಲ್ಲ. ಅದಕ್ಕೆ ನಾನು ಹಂಗೇ ಡೈರೆಕ್ಟಾಗಿ ಎಲ್ಲ ಒಗ್ಗರಣೆಗೆ ಹಾಕ್ಬಿಡ್ತೀನಿ. ಎಲ್ಲ ಹೆಚ್ಚಿ ಇಟ್ಟಿದ್ದೀನಿ, ಗೊದ್ದ ಬೇರೆ. ನೋಡಿ, ಎಣ್ಣೆ ಕಾದಿದೆ, ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿ ಟೊಮೊಟೊ ಎರಡನ್ನೂ ನಾನು ಒಟ್ಟಿಗೆ ಹಾಕ್ಬಿಡ್ತೀನಿ, ಎರಡು ಚೆನ್ನಾಗಿ ಫ್ರೈ ಆಗಿ. ಇಲ್ಲಿ ಮೇಯ್ ನೋಡಿಲ್ಲ ಎಲ್ಲ ಹೆಂಗೆ ಕಿತ್ಕೊಂಡ್ಬಿಟ್ರೆ ಬಾ. ಅಲ್ಲಿ ಬೇಲಿ ಕಟ್ಟಿದ್ದೀನಿ, ಮೇಯಕ್ಕಾಗಲ್ಲ, ಕಿತ್ಕೊಂಡು ಓಡ್ಬರ್ತೀಯ. ಇಲ್ಲಿ ಇಷ್ಟೊಂದು ಥರ ಮೇವು ಐತೆ, ಮೇಯೇ ಕಳ್ ತೊಳ್ತಾರೆ. ಹೊಸಿನ ಥರ ಮೇವು ಐತಿ ಇಲ್ಲಿ. ನೋಡಿ ಆಗಿ ಇರ್ತಾವನಪ್ಪ, ಇಲ್ಲೊಂದು ಎರಡು ಬಿಟ್ಟು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ. ಇನ್ನು ಮಾಡೋ ಅಡುಗೆ ಸ್ಮೆಲ್ ಹುಡ್ಕೊಂಡು ಇಲ್ಲಿ ಬದ್ಗಳೆಲ್ಲ ಹೆಂಗೆ ಬರ್ತಾವೆ, ಹುಡ್ಕಾಡ್ತವೆ.
ಆದ್ರೆ ಪಾಪ ಮಳೆ ಓದಿಲ್ಲ ಪಾಪ ನೀರೆಲ್ಲ ಎಲ್ಲಿ ಇರ್ತದಲ್ಲ ಸಕಲ ಜೀವಿಗಳಿಗೂ ಬೇಕಾಗಿರೋ ನೀರು. ಇಲ್ಲಿ ಇದಾಗ್ತೀನಿ ಏನಪ್ಪ ಇವಾಗ ಈರುಳ್ಳಿ ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಫ್ರೈ ಮಾಡಿದೆ. ಇವಾಗ ಪಾಲಕ್ ಸೊಪ್ಪು ಹಾಕ್ತೀನಿ. ನೋಡಿ ಅಕ್ಕಿಗಳು ಇಲ್ಲಿ ಹುಷಿ ಇಲ್ಲ ತೋರಿಸ್ತೀನಿ. ನೋಡಿಲಿ ಆಡ್ತೇನೆ ತಿನ್ನೋಕ್ಕೆ ಹುಸಿ ಅಕ್ಕಿಗಳಿಲ್ಲ. ನಾವೊಂದು ಪಕ್ಷ ಇದು ಕುಡ್ದೇ ಇದ್ದಿದ್ದೇ ಒಳ್ಳೇದಾಯ್ತು ಅನಿಸುತ್ತೆ. ಇವೆಲ್ಲ ಹಣ್ಣುಗಳ್ನ ಯಾರು ತಾಳದೆ ಕೊಡಲಿಲ್ಲ ಅನ್ನೋದಕ್ಕೆ ಒಳ್ಳೇದಾಗುತ್ತೆ. ನೋಡಿ ಎಷ್ಟು ಥರ ಇದಾವಪ್ಪ. ನೋಡಿ ಯಾರ ಬಂದವ್ರು ಕಿತ್ಕೊಂಡು ಹೋಗಕ್ಕೆ ಅಂತ ಮಾಡ್ತಾರೆ. ಆದರೂ ಕೆಳಕ್ಕೆಲ್ಲ ಕಿತ್ತಾಕ ನೋಡಿ ಎಲ್ಲ ಅವೇ ತಿಂದಿರೋದು. ಇವು ಒಸಿ ಪಕ್ಷಿ ಇಲ್ಲಕ್ಕಂತಾರ ನಾವು ಹಣ್ಣು ಕೊಡದೇ ಇದ್ದೆ ಒಳ್ಳೇದಾಯ್ತು ಅನ್ಸುತ್ತೆ. ನೋಡಲ್ಲಿ ಒಸಿ ಒಂಥರ ಇಲ್ಲ. ಪಕ್ಷಿಗಳು ತಿಂದು ಖುಷಿ ಪಡ್ತಾವಲ್ಲ ಅದೇ ಸಾಕು. ಈ ಮನುಷ್ಯರಿಗೆ ನಾವು ಎಷ್ಟು ಮಾಡಿದ್ರು ಸಾಕಾಗಲ್ಲ. ಆದರೆ ಪಕ್ಷಿಗಳು ತಿಂದ್ಬಿಟ್ಟು ಯಾರೋ ಪುಣ್ಯಾತ್ಮ ಇಲ್ಲ ಹಲಸಿನ ಹಣ್ಣು ಇಟ್ಟಾನೆ ಅಂತ ಅವು ಒಂದು ಸ್ವಲ್ಪ ಅವಕ್ಕೆ ಅಲ್ಲಿ ಇರೋದ್ರಿಂದ ಏನೋ ಒಂಥರ ಸಂಭ್ರಮ. ಇಲ್ಲಿ ಸುತ್ತಮುತ್ತ ಎಲ್ಲ ಹಣ್ಣುಗಳು ಕೀಳ್ಸಾಕ್ಬಿಟ್ಟಿದಾರ. ಎಂಥ ಹಣ್ಣುಗಳನ್ನು ಬಿಟ್ಟಿಲ್ಲ ಈಗ. ಇರೋಬರವೆಲ್ಲ ನೋಡಿ ಅಲ್ಲಿ ಅಳಸಿ ಮಾಡ್ತಾನೆ ತುಂಬಿದ್ದಾರೆ. ಒಸಿ ಎಲ್ಲ ಫ್ರೈ ಆಯಿತು. ಇವಾಗ ಕಟ್ ಮಾಡಿ ತೊಳೆದಿರೋ ಅಂಥ ಮಶ್ರೂಮ್ನ ಹಾಕ್ತಾ ಇದ್ದೀನಿ. ಬಡ್ಕತ್ತಾಳ್ತಾರಿ ಏಯ್ ಚುಮ್ಮಿರ್ಲ ಅಲ್ಲಿ ನೋಡ್ತಾರ ಅವ್ನು ಹೆಂಗೆ ಕಚ್ತಾವನೆ. ಏಯ್ ನೋಡಲ್ಲಿ ಪಾಪ ಅವ್ರದ್ದು ಮಾನಿಕ ಬಡ್ಕತ್ತ ಕುಂತಾಳೆ. ಅವ್ರು ಸುಮ್ಮನೆ ಡ್ರಾಮ್ ಹಾಕಂತಾರೆ. ಅವ್ರದ್ದು ಸುಮ್ಮನೆ ನಾವು ನೋಡಲಿ ಅಂತ ಇದು ಮಾಡ್ತಾರೆ ಅಷ್ಟೇ. ಅವರು ವೈಟ್ ಡ್ರಾಮ ಅವ್ರದ್ದು. ಆಗ ರುಚಿಗೆ ಉಪ್ಪು ಹಾಕಿದ್ದೀನಿ. ನೀರು ಹಾಕಿದ್ದ? ನೀರು ಹಾಕಿಲ್ಲ. ಮಶ್ರೂಮು ಮತ್ತು ಪಾಲಕು ನೀರು ಬಿಟ್ಕೊಂಡೈತೆ. ನೋಡಿ ಎಷ್ಟೊಂಥರ ನೀರು ಬಿಟ್ಕೊಂಡೈತೆ. ಅದರಲ್ಲೇ ಫ್ರೈ ಆಗಲಿ ಸ್ಮೂತ್ ಚೆನ್ನಾಗಿರುತ್ತೆ. ನೀರೇ ಹಾಕೋದು ಬೇಡ ಇದಕ್ಕೆ. ಮಶ್ರೂಮ್ ಗೊಜ್ಜು ರೆಡಿ ಆಗ್ತೈತೆ ಫ್ರೆಂಡ್ಸ್. ಏನಂದರೆ ರಾತ್ರಿ ಪರೋಟ ತಗೊಂಬಂದಿದ್ರು ನಮ್ಮನೆಯವರು. ಏನಂತ ಅಂದರೆ ಇದು ಮಶ್ರೂಮ್ ತೊಗೊಂಡಿದ್ರಲ್ಲ ಅದಕ್ಕೆ ಮಶ್ರೂಮ್ಗೆ ಪರೋಟ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಪರೋಟ ತಂದಿದ್ರು. ಏನಂದರೆ ಈ ಅಂಗಡಿ ಪರೋಟ ತಿನ್ನಬಾರ್ದು ಹೇಳ್ಬೇಕಂತ ಅಂದರೆ ನನಗೂ ಗೊತ್ತು. ಅದೇ ಅಪರೂಪಕ್ಕೆ ತಿಂದರೆ ಏನಾಗಲ್ಲ ಅಂತ ಅಂದ್ಬಿಟ್ಟು ನಾನು ಯಾವಾಗಲೂ ತರಿಸಲ್ಲ. ನಾನು ವಿಡಿಯೋದಲ್ಲಿ ನೋಡಿದ್ದೀರ ನಮ್ಮ ಪರೋಟ ಜಾಸ್ತಿ ಬೇಸೇ ಇಲ್ಲ. ಹಂಗಾಗಿ ಅಪರೂಪಕ್ಕೆ ತೊಗೊಂಬಂದಿದ್ದಾರೆ. ಅದಕ್ಕೆ ಇವತ್ತು ಏನಪ್ಪ ಮಶ್ರೂಮ್ ಗ್ರೇವಿ ಮತ್ತು ಪರೋಟ ಮಾಡೋಣ ಅಂತ ಪರೋಟ ಬೇಸನ ಅಂತ ಅಂದ್ಬಿಟ್ಟು ತೊಗೊಂಬಂದಿದ್ದೀನಿ. ಆಮೇಲೆ ಇನ್ನೊಂದು ಏನಂದರೆ ಫ್ರೆಂಡ್ಸ್ ನೋಡಿ, ಮೊನ್ನೆ ಯಾರೋ ಒಬ್ಬರು ಕೇಳ್ತಾಯಿದ್ರು ನನ್ನನ್ನು, ಅಂದರೆ ಗೊತ್ತಿರೋರೆ, ಮತ್ತು ಹಿಂಗೆ ತೋಟದ ಮನೇಲೆಲ್ಲ ಬಂದು ಸೇರ್ಕೊಂಡಿದೆಯಲ್ಲ ನಿನಗೆ ಭಯ ಆಗಲ್ವಾ, ಒಬ್ಬಳೇ ಇರ್ತೀಯಲ್ಲ, ನಿಮ್ಮನೆಯವರು ಕೆಲ್ಸಕ್ಕೆ ಹೋಗ್ತಾರೆ, ನೀನು ಒಬ್ಬಳೇ ಇರ್ತೀಯಲ್ಲ, ನನ್ನಂಥವಳಾಗಿದ್ದರೆ ಒಂದು ದಿನವೂ ಇರ್ತಾ ಇರಲಿಲ್ಲ ಅಂತ ಅಂದ್ಬಿಟ್ಟು ಹೇಳ್ತಾಯಿದ್ರು. ನಾನು ಅವ್ರಿಗೆ ಒಂದೇ ಹೇಳಿದ್ದು ಏನಂತ ಅಂದರೆ, ಜನಗಳ ಮಧ್ಯೆ ಇರೋದಕ್ಕಿಂತ ಹಿಂಗೆ ಹೊರಗಡೆ ಒಂಟಿಯಾಗಿ ಈ ಪ್ರಾಣಿ ಪಕ್ಷಿಗಳ ಜೊತೆ ಇರೋದೇ ವಾಸಿ. ನನಗೆ ಮನುಷ್ಯರುಗಳು ಕಂಡ್ರೆ ಭಯ ಆಗುತ್ತೆ ಹೊರತು ಈ ಪ್ರಾಣಿ ಪಕ್ಷಿ ಇಂಥವು ಕಂಡ್ರೆ ನನಗೆ ಭಯನೇ ಆಗಲ್ಲ ಅಂತ ಅಂದ್ಬಿಟ್ಟು ನಾನು ಅಂತ ಇದ್ದೆ. ಅದಕ್ಕೆ ಅವರು ನೀನು ಧೈರ್ಯವಂತೆ ಬಿಡವ, ನನ್ನಂತಳ ಇದ್ದರೆ ನಿಜ ಒಂದು ಏನಾಯ್ತಲ್ಲ ಕೆಂಡ ಹಿಂಗೆ ಮುರಿಯೋಕೆ ಹೋದೆ ಅದಾಗ್ತದೆ. ಏನು ಮಸಾಲೆ ಬರುತ್ತೆ? ಸ್ವಲ್ಪ ಮಸಾಲೆ ತೊಗೊಂಬಂದಿದ್ದೀನಿ. ಏನಂದರೆ ಗರಂ ಮಸಾಲ, ಸ್ವಲ್ಪ ಸಾಂಬಾರು ಪುಡಿ ತೊಗೊಂಬಂದಿದ್ದೀನಿ. ಏಯ್ ನಡಿ ನೋಡಿ ಅವನ್ನ ನಡ್ಲಾ ಬಿಟ್ಬಿಡ್ತೀನಿ. ಅದೇ ಬೆಳಗ್ಗೆ ಸುಮಾರು ಒದೆ ತಿಂದವನೆ ಚಪ್ಪಲಿ ಕಡ್ದಾಕ್ತಾ ಅಂದ್ಬಿಟ್ಟು ಜಾಸ್ತಿ ಹೊಡೆದು. ಏನಂದ್ರೆ ಫ್ರೆಂಡ್ಸ್ ಹೊಸ ಚಪ್ಪಲಿನೇ ಕಡ್ದಾಕೋನೆ, ಫುಲ್ ಎಲ್ಲ ಕಿತ್ತೆ ಹಾಕೋನೆ. ಅವ್ರಿಗೆ ಚಪ್ಪಲಿನ ಕಡ್ದಾಕ್ತಾಗ ತೋರಿಸ್ಬಿಟ್ಟು ಒಂದು 2 ಸಲ ಹೊಡಿಬೇಕಂತೆ. ಹಂಗಾಗಿ ಅವಕ್ಕೆ ಗೊತ್ತಾಗುತ್ತಂತೆ. ಹೊಸ ಚಪ್ಪಲಿನೇ ಕಡ್ದಾಕೋನೆ. ನಾನು ಬಿಡಿಸ್ದೆ ಹಂಗಾರೆ ಜಾಸ್ತಿ ಹೊಡಿಲಿಲ್ಲ ಪಾಪ. ಇಲ್ಲ ಅವ್ರಿಗೆ ಒಂದು ಸರಿ ಹಂಗೆ ಬುದ್ಧಿ ಕಲಿಸಿರ್ಬೇಕು. ಏನೋ ಹೊಡಿಲಿಲ್ಲ ಅಂದಾಗ ಏನು ಮಾಡ್ತವೆ ಅಂದರೆ, ಏನೋ ಆಟ ಆಡೋಕ್ಕೆ ತಂದುಬಿಟ್ಟವ್ರೆ ಅಂತ ಕಿತ್ಕೊಂಡು ಆಟ ಆಡ್ಬಿಡ್ತಾನೆ ಅವನು. ಎಲ್ಲಿ ಪ್ರೀತಿ ತೋರಿಸ್ಬೇಕು ಅಲ್ಲಿ ತೋರಿಸ್ಬೇಕು, ಎಲ್ಲಿ ಒದೆ ಕೊಡಬೇಕು ಅಲ್ಲಿ ಕೊಡಬೇಕು. ಫೈನಲಿ ಈಗ ಖಾರ ಹಾಕಿದ್ದೀನಿ, ಸ್ವಲ್ಪ ಮಸಾಲೆ ಹಾಕಿದ್ದೀನಿ. ಇವಾಗ ಕೊತ್ತಂಬರಿ ಸೊಪ್ಪನ್ನ ಹಾಕ್ಬಿಟ್ಟಿದ್ದೀನಿ. ಇನ್ನೊಂದು 5 ನಿಮಿಷ ಬೆಂದರೆ ರೆಡಿ ಆಯಿತು. ರುಚಿಯಾದ ಮಶ್ರೂಮ್ ಪಾಲಕ್ ಗ್ರೇವಿ ರೆಡಿ ಆಯಿತು ಪರೋಟಕ್ಕೆ.
ಏನೋ ಹಿಡ್ಕೊಂಡು ತಿಂತಂಕಂತಾರೆ. ನಮ್ಗೆ ಎಷ್ಟೋ ಸಲ ಅನ್ಸೋದಿರ್ತಾರೆ ಈ ಥರ ಹೊರಗಡೆ ಇರೋದೇ ನೆಮ್ಮದಿ ಅನ್ಸ್ಬಿಡುತ್ತಲ್ವ ಒಂದೊಂದ್ಸಲಿ ಜನ ಅನ್ಸ್ಕೊಂಡಾಗ. ನನಗಂತೂ ನೆಮ್ಮದಿನೇ ಕಣಪ್ಪ. ನಾವು ಎಷ್ಟೋ ಸಲ ನೋಡ್ತೀನಿ ಜೊತೆಗೆ ಜನಗಳಿಲ್ಲ ಅನ್ನೋದೊಂದು ಬಿಟ್ರೆ ಇನ್ನೇನು ಇಲ್ಲ. ನನಗಂತೂ ಹೊರಗಡೆನೆ ಇರೋದು ಭಾಳ ನೆಮ್ಮದಿ ಅನ್ಸುತ್ತೆ. ಯಾಕೆ ಅಂತಂದ್ರೆ ಈಗ ನಾವೇ ಒಂದು 4-5 ಜನ ಕುಂತಿರ್ತೀವಿ, ನಮಗೆ ಅನ್ಬೋದಲ್ಲ, ಇಷ್ಟ ಆಗುತ್ತೆ, ಕೆಲವರಿಗೆ ಇಷ್ಟ ಆಗಲ್ಲ. ಅಂದ್ರೆ ಅದು ಅವ್ರಿಗೆ ಲೇಟಾಗಿ ಗೊತ್ತಾಗುತ್ತೆ. ಯಾಕೆ ಅಂತಂದ್ರೆ ನಾವೇ ಒಂದು 4-5 ಜನ ಕುಂತಿರ್ತೀವಿ, ನಮ್ಮ ಕ್ಲೋಸಲ್ಲಿ ಯಾರೋ ಮಾತಾಡ್ತಾ ಇರ್ತೀವಿ. ಯಾಕೆಂದ್ರೆ ಜನಗಳನ್ನ ಯಾವ ಥರ ನಾವು ಟೆಸ್ಟ್ ಮಾಡಬೇಕು ಅಂತಾಗ 4-5 ಜನ ನಿಂತಿರ್ತೀವಲ್ಲ, ಆವಾಗ ಏನೋ ಒಂದು ಮಾತಾಡ್ತಾ ಇರ್ತೀವಿ. ಒಬ್ಬ ಸಡನ್ ಆಗಿ ಎದ್ದೋಗ್ಬಿಡ್ತಾನೆ, ಅವನ ಬಗ್ಗೆ ಆಲ್ರೆಡಿ ವಿತಿನ್ ಸೆಕೆಂಡಲ್ಲಿ ಕೆಡ್ತಾಗ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅವಾಗ ನಾನು ಏನು ಯತ್ನ ಮಾಡಿದೆ ಅಂತಂದರೆ ಅಷ್ಟೆಲ್ಲ ನಮ್ಮ ಜೊತೆ ಜನ ಇದ್ದು ಚೆನ್ನಾಗಿ ಹೊಗಳಿದವ, ಜೊತೆಗೆ ಟೀ ಕುಡಿದ್ರು, ಅವನೇ ಕೊಡಿಸ್ತಾ ಎಲ್ಲರಿಗೂ. ಹಿಂಗೆ ಎದ್ದೋದಕ್ಕೆ ಅವನ ಬಗ್ಗೆನೇ ಬ್ಯಾಡ್ ಕಮೆಂಟ್ ಮಾತಾಡ್ತಾನಲ್ಲ, ಅದು ಕಂಡು ನಾವು ಎದ್ದೋದಾಗಲೂ ಆ ಥರ ಮಾತಾಡಿರ್ತಾರೆ ಅಂತ ಯತ್ನ ಮಾಡಿದಾಗ ಭಾಳ ಇದಾಗುತ್ತೆ ನೋಡಿ. ಜನಗಳು ಯಾವ್ಯಾವ ಥರ ಇರ್ತಾರೆ ಅಂದ್ಬಿಟ್ಟು ನಾನು ಅವತ್ತು ಒಂದು ಸಲ ಯತ್ನ ಮಾಡಿದೆ. ಹಿಂಗೆ ನಮ್ಮ ಜೊತೆ ಚೆನ್ನಾಗಿದ್ದು ಪಾಪ ಅವನು ಎಲ್ಲ ಟೀ ಕೊಡಿಸ್ತಾ ಅವಾಗ ಅಂದ್ಕೊಂಡು ಜನಗಳು ನಾವು ಯಾವ ಥರ ಮಾಡೋದು, ಅವನ ಬಗ್ಗೆನೇ ಕೆಡ್ತಾಗ ಮಾತಾಡೋದು. ಅವಾಗ ಅನಿಸುತ್ತೆ ನಮಗೆ ನಾವಿದ್ದಾಗ ನಮ್ಮ ಜೊತೆ ಚೆನ್ನಾಗಿ ಮಾಡಿ ನಾವು ಎದ್ದೋದಾಗ ನಮ್ಮ ಬಗ್ಗೆ ಕೆಡ್ತಾಗ ಮಾತಾಡೋದು ಅಂತ ಏನು ಗ್ಯಾರಂಟಿ? ಜನಗಳಿಗೆ ಇಲ್ಲಿ ಕುತ್ತಿಗೆವರೆಗೂ ಗಂಟ್ಲಿ ಬರೋವರೆಗೂ ತಿನ್ಸು, ಆಮೇಲೆ ಅಚ್ಚನ ಇಲ್ಲ ತಿಂದೋದ್ಮೇಲೆ ಅಚ್ಚನ ಇಲ್ಲ ಅಯ್ಯೋ ಅವ್ರ ಮಲ್ಲ ಹಂಗೆ ಹಿಂಗೆ ಅಂತಾರೆ. ಅದೇ ಪ್ರಾಣಿಗಳಿಗೆ ನೀವು ಒಂಚೂರು ತಂಗ್ಳನ್ನ ಹಾಕಿ ಜೀವನ ಪೂರ್ತಿ ಸಾಯೋವರೆಗೂ ಅವು ಅಷ್ಟು ಪ್ರೀತಿ ಕೊಡ್ಕೊಂಡು ಜೊತೆಲಿರ್ತವೆ. ಮನುಷ್ಯರಿಗೆ ಎಲ್ಲರಿಗೂ ಹೇಳಲ್ಲ, ಮನುಷ್ಯರಿಗೆ ಇಲ್ಲಿ ಒಬ್ಬೊಬ್ರು ಭಾಳ ವಿಷಕಾರ್ತಾರೆ ಮಾತ್ರ ಒಬ್ಬೊಬ್ರು ನೋಡಿದೀವಿ. ನಾವೇನ್ ತಿಂದಿದೀವಿ ಅಂತ ಅಂತಾರೆ, ಅಂತ ಜನಗಳಿರ್ತಾರೆ. ಅದಕ್ಕೆಪ್ಪ ನಿಜ, ಕೆಲವ್ರಿಗೆ ಈ ಜೀವನ ಇಷ್ಟ ಆಗುತ್ತೆ, ಇಷ್ಟ ಆಗಲ್ಲ. ನನಗಂತೂ ಇದೇ ಜೀವನ. ನಾನು ಫಸ್ಟ್ ಹೇಳ್ತೀನಿ, ಹಂಗಂತ ನಾವು ಜನ ಸಂಪಾದನೆ ಮಾಡಿಲ್ಲ ಅಂತಲ್ಲ, ಜನ ಇದ್ದಾರೆ. ನಮ್ಮನೆಯವ್ರನ್ನ ಪಾಪ ಇಷ್ಟು ದಿನ ಆಯಿತು ಒಬ್ರು ಈ ಥರ ಅಂತ ಅಂದ್ಬಿಟ್ಟು ಒಬ್ಬರು ಕೈ ತೋರಿಸಿ ಬೆಟ್ಟು ತೋರಿಸಿ ಮಾತಾಡಲ್ಲ. ಅದೊಂದು ಚೆನ್ನಾಗೈತೆ. ಆಮೇಲೆ ಇನ್ನೊಂದೇನಂದರೆ ಫ್ರೆಂಡ್ಸ್, ನಾವು ಹೋಗಿ ಈಗಲೂ ಹೋಗಿ ಬೆಂಗಳೂರು ಕಡೆ ಎಲ್ಲರೂ ಸೆಟ್ಲಾಗಿ ನಾವು ಕೆಲಸ ಮಾಡ್ಕೊಂಡು ಜೀವನ ಮಾಡ್ಬೋದು. ಬಟ್ ಏನಂತ ಅಂದರೆ ನಮಗೆ ಆ ಜೀವನ ಇಷ್ಟ ಇಲ್ಲ ನಿಜವಾಗ್ಲೂ. ಬೆಳಗ್ಗೆ ಎದ್ರು ಓಡಬೇಕು ಕೆಲ್ಸಕ್ಕೆ, ಅಂದರೆ ಎಲ್ಲ ಅಂದರೆ ಅವ್ರವ್ರ ಜೀವನ ಅವ್ರವ್ರ ಇಷ್ಟ ಅಲ್ಲ. ನಾವು ಅಂದ್ಕೊಂಡಿರೋದು ಏನಂತ ಅಂದರೆ ಅವೆಲ್ಲ ಮಾಡಿ ಬಿಟ್ಬಿಟ್ಟಿದ್ದೀವಿ ನಾವು ಅಲ್ಲೇ. ಯಾಕೆ ಅಂತಂದ್ರೆ ನಾವು ಭಾಳನೇ ಆಮೇಲೆ ನಾವಿಲ್ಲಿ ಒಂದಿನ ಕೆಲ್ಸಕ್ಕೆ ಹೋಗ್ಲಿಲ್ಲ ಅಂದ್ರು ಗಂಜಿ ಕುಡ್ದಾರು ಮನೇಲಿ ಮಲ್ಕೋಬೋದು. ಬೆಂಗಳೂರಲ್ಲಿ ಹಂಗೆ ಆಗಲ್ಲ, ಬಾಡಿಗೆ ಕಟ್ಟಬೇಕು, ಆ ಥರ ಎಲ್ಲ ಪ್ರಾಬ್ಲಮ್ಸ್ಗಳು ಇರ್ತವೆ. ಬಟ್ ಏನಂತ ಅಂದರೆ ನಮಗೂ ಅಂದರೆ ನನಗೆ ಸ್ಟಾರ್ಟಿಂಗ್ ಆಸೆ ಇತ್ತು ಬೆಂಗಳೂರಿಗೆ ಹೋಗ್ಬೇಕು, ನಾನು ಜೀವನ ಮಾಡಬೇಕು ಬೆಂಗಳೂರಲ್ಲಿ. ಮದುವೆ ವಸ್ತ್ರ ಬೆಂಗಳೂರು ಕರ್ಕೊಂಡು ಅಂತಿದ್ಲು, ಈಗ ನಾನು ಬೆಂಗಳೂರಿಗೆ ಕರ್ಕೊಂಡು ಹೋಗ್ತೀನಿ ಅಂದ್ರೂ ಬೇಡ ಅಂತಾಳೆ ಅಂತ ಅಂದಿದ್ದೆ. ನನಗೂ ಆಸೆ ಇತ್ತು. ಆಮೇಲೆ ನನಗೆ ನಾವು ಒಂದು ಸ್ವಲ್ಪ ದಿನ ಕೇರಳ ಎಲ್ಲ ಇದ್ವಲ್ಲ, ಅವಾಗ ಅನ್ನಿಸ್ತು ಲೈಫು ತುಂಬಾ ಕಷ್ಟ ಹೊರಗಡೆ, ಬೇಡಪ್ಪ ನಮ್ಗೆ ಈ ಸವಾಸ, ಹೆಂಗೋ ಸ್ವಲ್ಪ ಜಮೀನು ಐತೆ, ನಾವು ಊರಲ್ಲೇ ಸೆಟ್ಲ್ ಆಗ್ಬಿಡೋಣ, ಆಗಿದ್ದಾಗಲಿ ಅಂತ ಅಂದ್ಬಿಟ್ಟು ಅವಾಗ ನಾನು ಆಸೆಪಟ್ಟು ಇಲ್ಲಿ ಸೆಟ್ಲಾಗಿದ್ದು. ಅಂದರೆ ಅವ್ರವ್ರ ಜೀವನ ಅವ್ರವ್ರ ಇಷ್ಟ. ಕೆಲವ್ರಿಗೆ ಹೊರಗಡೆ ಟೌನಲ್ಲಿ ಇರೋದು ಇಷ್ಟ, ನಮಗೆ ಹಳ್ಳಿಲಿ ಇರೋದು ಇಷ್ಟ. ಹಂಗೇನೆ ಅವ್ರವ್ರ ಜೀವನ ಅವ್ರವ್ರ ಇಷ್ಟ, ಏನು ಮಾಡೋದಕ್ಕಾಗಲ್ಲ ಅಲ್ವಾ ಫ್ರೆಂಡ್ಸ್? ನಮ್ಮ ಜೀವನ ನಮ್ಗೆ ಯಾವ ಥರ ಇಷ್ಟ ನಾನು ಆ ಥರ ಬದುಕ್ತಾ ಇದ್ದೀನಿ. ಸರಿ ಆಗಲಿಲ್ಲ. ಅದೊಂದ್ರ ಬಾಂಡ್ಲಿ ಅಲ್ವಾ ಕುಂತ್ಕೊಳ್ಳೋದು? ಒಂದು ಕಲ್ಲಿಡು ತಡಿ, ಇಲ್ಲೇ ಒಂದು ಕಲ್ಲಿದೆ ಈಗ. ಈಗ ಸರಿ ಆಯ್ತು. ಒಂದು ಕಾರ್ಡ್ ಐತೆ ಏನೋ ಗೊತ್ತಿಲ್ವಲ್ಲ. ನಾನು ಅವಾಗ್ಲಿಂದ ಕರಿತಾ ಇದ್ದೀನಿ, ಬನ್ನಿ ತಿನ್ನಿ ಅಂತವ, ನೀನೇ ಓಡಾಡ್ತಿದೀಯಾ? ಇದು ಊಟ ಯಾಕೆ ಹೋಗಿದೆ ಕಂಬ? ಬಿಸಿ ಬಿಸಿ ಪರೋಟ ರೆಡಿ ಆಗೈತೆ ನೋಡತ್ತಾರೆ ಯಾವ ಥರ ಟೇಸ್ಟ್ ಬರುತ್ತೆ. ಏಯ್ ಅವನೆಲ್ಲ ರೆಡಿಯಾಗಿ ಬಂದ ಅವನಿಗೆ. ಅಣ್ಣ ನೀನು ಯಾರು ಕರೆದಾರು? ಇನ್ನೊಂಚೂರು ಹಾಂ ನಡ್ಲಾ ಅವ್ನಿಗೆ ಹಾಕ್ಬೇಕು ಒಂಚೂರು ಫಸ್ಟ್ ಇದೆ, ಸುಟ್ಟೈತೆ ಅವ್ನಿಗೆ ಹಾಕು ಫಸ್ಟ್. ಕೋಲ್ ಕೊಟ್ಟರೆ ನಿನಗೆ ಹಾಕಲ್ಲ ಅಂತೀಯ? ನಾನು ಚಪ್ಪಲಿ ಕಳ್ಳ
ಹೊಟ್ಟೆ ಉರಿತೈತೆ ಆ ಕಡೆನೇ ಇಲ್ಲಿ ಬಾ. ಇವಳು ಬಂದ್ಲು ಕಣಪ್ಪ. ಅಯ್ಯೋ ಅವನಿಗೆ ಮಾತ್ರ ಆಗ್ತಾವ್ರೆ, ನನಗೆ ಅಂತ ಬಂದ್ಲು ಅವಳು. ತಳ ನೀನು ಇಲ್ಲಿ ಗೊಬ್ಬೆ ಇಡಿ. ನಿಮ್ಗೆ ಬುಟ್ಟು ತಿನ್ನಕ್ಕಾಯ್ತದೇನಪ್ಪ, ಇಲ್ಲ ಬುಟ್ಟಾರ ಬಿಡ್ತೀರ ನಾವು. ನಮ್ಮ ಗೊಂಬೆಗೆ ನೈಲ್ ಪಾಲಿಶ್ ಹಾಕಿದ್ದೀನಿ ನೆನೆ. ಎಲ್ಲಯ್ಯ ಮಲಗಿದ್ಲು, ಅವಾಗ ನೈಲ್ ಪಾಲಿಶ್ ಹಾಕಿದ್ದೀನಿ ಮುಂದ್ಗಡೆ ಕಾಲಿಗೂ. ಎಷ್ಟು ಇದೆ ಅಂದರೆ ಬರ್ತದವ ಸೂಪರ್ ಐತೆ ಮಗ. ಚೆನ್ನಾಗೈತೆ ಮಶ್ರೂಮ್ ಗ್ರೇವಿ. ಓಯ್ ಲಾಸ್ಟ್ ಪರೋಟ 3 ಪರೋಟ ಬೇಯಿಸಿದ್ದೆ. ನಮ್ಮನೆಯವ್ರದ್ದು ಆಯ್ತು ತಿಂಡಿ. ನಾನು ಮನೆ ಹತ್ರ ತಿಂತೀನಿ. ಬೀಳಿಸ್ತೀನಿ ನೋಡಿ, ಕೆಳಗೆ ಬೀಳಿಸ್ತೀಯ ಪರೋಟವ. ಆಯ್ತು ಪರೋಟ ನಾನು ಮನೆ ಹತ್ರ ಬೇಯಿಸ್ಕೊತೀನಿ ಫ್ರೆಂಡ್ಸ್. ನನಗೆ ಇದು ಇವೆಲ್ಲ ಆಡು ಹೊಸ ಎಲ್ಲ ಮಂತಕ್ಕೆ ಇಟ್ಕೊಂಡು ಹೋಗ್ಬೇಕು. ನಾನು ಮನೆ ಹತ್ರ ತಿಂತೀನಿ, ನೀನು ತಿನ್ನು. ಹಾಗೆಯೇ ನೋಡಿ, ಇಲ್ಲೊಂದು ಜಗಳಗಂಟಿ ಮರ ಐತೆ. ಜಗಳಗಂಟಿ ಸ್ಟೋರಿ ಗೊತ್ತಾ ಫ್ರೆಂಡ್ಸ್ ನಿಮಗೆ? ಕಾಯಿ ಬಿಟ್ಟಿಲ್ಲ ಇನ್ನೂ ಜಗಳಗಂಟಿ ಮರ. ಇದು ಏನಪ್ಪ ಅಂತ ಅಂದರೆ, ಇದು ಸ್ಟೋರಿ ಐತೆ. ಅತ್ತೆ ಸೊಸೆದು ಅಂತೀನಿ, ವಾರರ್ಗಿತಿಯದ್ದು ಒಂದು ಸ್ಟೋರಿ ಐತೆ. ಇದು ಕತೆ ಐತೆ ಒಂದು ಚಂದ. ನಾಳೆ ಕೇಳ್ತೀವಿ. ಆಮೇಲೆ ಇದರಲ್ಲಿ ಒಂದು ಡ್ರೈ ಫ್ರೂಟ್ಸ್ ಥರ ಬಿಡುತ್ತೆ. ನಾನು ಹಳೆ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಒಂಥರ ಏನು ಗೊತ್ತಾ, ತಿಂದರೆ ಬಾದಾಮಿ ತಿಂದು ಟೇಸ್ಟ್ ಬರುತ್ತೆ ಆ ಥರದ್ದು ಮರ ಇದು. ಇಲ್ಲಿ ಮೇಲ್ಗಡೆ ನಮ್ಮ ಆಡಿಗೆ ಸೊಪ್ಪೈತೆ ಅಂತೆ. ರೋಟಿ ಕಡ್ಡಿ ತರಬೇಕಾಗಿತ್ತು, ನಾವು ತರಲಿಲ್ಲ. ಹಾಗಾಗಿ ನಾಳೆ ಅದನ್ನ ಸೆಣಿಬೇಕು. ನಮ್ಮಲ್ಲಿ ನೋಡಿ ಆರೆಕಲ್ ಮೇಲೆ ಕುತ್ಕೊಂಡು ತಿಂಡಿ ತಿಂತಾವ್ರೆ. ಎಲ್ಲ ಒಸಿ ಉದಿರಲಿಲ್ಲ, ಎಲ್ಲ ಬೆಂಕಿ ಬಿದ್ದಿತ್ತಲ್ಲ, ಎಲ್ಲ ಸುಟ್ಟೋಗೋಯ್ತು. ಇಲ್ಲೆಲ್ಲ ಫುಲ್ಲು ಒಂಥರ ಇಲ್ಲಿ ಗರಿಗಳಿದ್ದಾವೆ ನೋಡಿ, ಈ ಥರದ್ದು ದೊಡ್ಡ ದೊಡ್ಡವೆಲ್ಲ ಇದ್ದು. ಆಮೇಲೆ ಕರೆಯವರೆಲ್ಲ ಈಗ ಬಂದಿದ್ರಲ್ಲ, ಅವರು ಅಷ್ಟೇ ಫುಲ್ಲು ಜಾಗ ಎಲ್ಲ ಇದು ಮಾಡಿ ಹಾಕ್ಬಿಟ್ಟಿದ್ದ ಅಲ್ಲ. ಇಲ್ಲೆಲ್ಲ ಎಷ್ಟೊಂದು ಗುದ್ರಿತ್ತು, ಎಲ್ಲ ಬೆಂಕಿ ಬಿದ್ದು ಎಲ್ಲ ಸುಟ್ಟೋಯ್ತು. ಫ್ರೆಂಡ್ಸ್ ನೋಡಿ, ಇವತ್ತಿನ ಲಾಗ್ ಇದಾಗಿತ್ತು. ದಯವಿಟ್ಟು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಹಾಗೆ ವಿಡಿಯೋ ನೋಡೋರು ವಿಡಿಯೋನ ಪ್ರತಿಯೊಬ್ಬರು ಸಹ ವಿಡಿಯೋನ ಹೈಪ್ ಮಾಡಿ. ಪರೋಟ ನನಗಿಂತ ತಿಂಗತಾನೆ ಹೆಚ್ಚಾಗಿ. ಹಿಂಗೆ ನೀರಾವಲ್ಲ, ಇಲ್ಲೇ ಉಯ್ದುಬಿಡು ಈ ಗುಂಡಿ ಒಳಕ್ಕೆ. ಇವತ್ತು ಮಳೆ ಹೋಯ್ಲಿ ಅಂದ್ರೆ ನಾಳೆಗೆ ತಂದು ಒಯ್ದ್ರೈತೆ. ಇವತ್ತು ಯಾವತ್ತು ನಾವು ನೀರು ಒಯ್ತೀವಿ ಅವತ್ತು ಮಳೆ ಬರುತ್ತೆ ನೋಡೋದು. ಇವತ್ತು ನೀರು ಉಯ್ದಿದ್ದೀವಿ, ಮಳೆ ಬರ್ಬೋದು ನೋಡಿ. ನಮ್ಮ ಪ್ರಯಾಣ ಮನೆ ಕಡೆಗೆ. ಇವಾಗ ಹಸುಗಳನ್ನಿಲ್ಲಿ ಇನ್ನೊಂದು ಕಟ್ಬಿಟ್ಟು ಹೋಗೋದು ಮನೆ ಹತ್ರಕ್ಕೆ. ಬಿಸಿಲು ಅಲ್ಲೇ ಸ್ಟಾರ್ಟ್ ಆಗ್ತೈತೆ ಫ್ರೆಂಡ್ಸ್. ಈ ನೆರಳಿದ್ದಾಗ ಏನು ಕೆಲಸನಾದ್ರು ಮಾಡ್ಬೋದು. ಈ ಬಿಸಿಲು ಸ್ಟಾರ್ಟ್ ಆಯ್ತಂದರೆ ಯಾವ ಕೆಲಸ ಮಾಡೋಕ್ಕೂ ಮನಸ್ಸು ಬರೋಲ್ಲ. ನಾನು ಈಗ ಸದ್ಯಕ್ಕೆ ಇಲ್ಲಿ ಮೇಯಕ್ಕೆ ಕಟ್ಬಿಟ್ಟು ಹೋಯ್ತಾರೆ ನಮ್ಮ ಮನೆಯವರು. ಆಮೇಲೆ ಮತ್ತೆ ಬಂದು ನಾನು ಇಟ್ಕೊಂಡು ಹೋಯ್ತೀನಿ. 1 ಗಂಟೆ 12 ಗಂಟೆ ಹಂಗೆ ಬಂದರೂ ಸಾಕು. ನೀರು ಕಟ್ಟಾಕಿದ್ರೆ ಅವಳು ಇಲ್ಲಿ ಕಟ್ಟಾಕಣ. ನಮ್ಮನೆಯವ್ರು ಓಡ್ತಾವ್ರೆ ಪಾಪ. ಅವ್ರಿಗೆ ಕೆಲ್ಸಕ್ಕೂ ಟೈಮ್ ಆಗೈತೆ. ಇವರು ಇಲ್ಲಿ ಮೇಯ್ತಾವ್ರೆ. ಕಾಲು ಸಿಗಾಕಣೈತಿ. ನಮ್ಮ ಆಡ ಆಲೆ ಪೆಣ್ಣಂಗೆ ಮೇದವೆ. ಈಗ ತಾಂಡಾಗ ಬಿಗಿದ್ಬಿಟ್ರೆ, ಬಿಗಿದಂದ್ರೆ ಕಟ್ಟೋದು ಅಂತ ಕಟ್ಬಿಟ್ರೆ ನೀರು ತೋರಿಸ್ಬಿಟ್ರೆ ಮಧ್ಯಾಹ್ನ ಗಂಟೆ ಆಡಲ್ಲ. ನೋಡಿರಿ, ನಾವು ಮುಂದೆ ಬಂದ ತಕ್ಷಣನೇ ಇವರಿಬ್ರು ಕಿತ್ಕೊಂಡು ಓಡ್ ಬಂದ್ರಲ್ಲ. ನಾವು ಇರೋವರೆಗೂ ಅಲ್ಲಿ ಮಂತ ಇದ್ರು. ಫಸ್ಟ್ ಇವಳು ಸಣ್ಣಳು ಓಡ್ ಬಂದ್ಲು, ಇವಾಗ ನೋಡಿ ಅವಳು ಓಡ್ ಬಂದ್ಲು. ಅವರಿಗೆ ಮುಂದ್ಗಡೆನೇ ಇರಬೇಕು.